ಹಲೋ ಎವ್ರಿವನ್, ಐ ಆಮ್ ಡಾಕ್ಟರ್ ಪಾಲಾಕ್ಷ, ಚೈಲ್ಡ್ ಸ್ಪೆಷಲಿಸ್ಟ್. ಇವತ್ತು ಟೈಫಾಯ್ಡ್ ರೋಗದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಟೈಫಾಯ್ಡ್ ಅಂದರೆ ವಿಷಮಶೀತ ಜ್ವರ ಅಂತ ಹೇಳ್ತಾರೆ. ಇದು ಹೇಗೆ ಬರುತ್ತಪ್ಪ ಅಂತಂದರೆ, ಇದು ಶುಚಿತ್ವವಿಲ್ಲದಂಥ ಆಹಾರ ಮತ್ತು ನೀರಿನಿಂದ ಒಬ್ಬರಿಂದೊಬ್ಬರಿಗೆ ಹರಡ್ತದೆ. ಇದು ಮೇಯ್ನ್ಲಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗ್ಬೋದು ಮತ್ತು ನಾವು ದೊಡ್ಡವರು ಸಹ ಸ್ಟ್ರೀಟ್ ಫುಡ್ಡನ್ನು ಜಾಸ್ತಿ ಆಪ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಹೋಟೆಲ್ಗಳಲ್ಲಿ ಶುಚಿತ್ವ ಇಲ್ಲದೆ ಇರುವಂಥ ಸಂದರ್ಭದಂಥ ಹೋಟೆಲ್ಗಳಲ್ಲಿ ಆಹಾರ ತಿನ್ನೋದ್ರಿಂದ ಟೈಫಾಯ್ಡ್ ರೋಗ ಬರ್ತದೆ. ಇದು ಗುಣಲಕ್ಷಣಗಳೇನಪ್ಪ ಅಂತಂದರೆ, ಆ ಟೈಫಾಯ್ಡ್ ರೋಗ ಬಂದಂಥ ವ್ಯಕ್ತಿ ಅಥವಾ ಮಗುಗೆ ಅತಿಯಾದ ಜ್ವರ, ತಲೆನೋವು, ಜ್ವರದ ಜೊತೆಗೆ ಚಳಿ, ಮೈಕೈ ನೋವು, ಸುಸ್ತಾಗೋದು, ಈ ಥರ ಎಲ್ಲ ವಾಂತಿ ಸಹ ಆಗುತ್ತೆ. ಈ ಥರ ಎಲ್ಲ ಲಕ್ಷಣಗಳಿರುತ್ತೆ. ಸೊ ಈ ಥರ ಇದ್ದಾಗ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿದಾಗ ಅವರು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಕೆಲವೊಂದು ಫಸ್ಟ್ ವೀಕಲ್ಲಿ ಟೈಫಾಯ್ಡಲ್ಲಿ ನಾವು ಬರೀ ಬ್ಲಡ್ ಟೆಸ್ಟಿಂದ ನಾವು ಟೈಫಾಯ್ಡ್ ಅಂತ ಕಂಡ್ಕೋಬೇಕು ಅಂದರೆ ಬ್ಲಡ್ ಕಲ್ಚರ್ ಅನ್ನೋ ಒಂದು ಟೆಸ್ಟನ್ನು ಮಾಡಬೇಕಾಗುತ್ತೆ. ಈ ಕಾಮನ್ ಮಿತ್ ಏನಪ್ಪ ಅಂದರೆ 2-3 ದಿನ ಆಗ್ತಿದ್ದಾಗೇ ಪೇಷಂಟ್ಗಳೇ ಹೋಗಿ ಅವರೇ ಲ್ಯಾಬ್ನಲ್ಲಿ ಚೆಕ್ ಮಾಡಿಸ್ಕೊಂಬರ್ತಾರೆ. ವೈಡಾಲ್ ಅನ್ನೋದು ಒಂದು ಟೆಸ್ಟು ಬಹಳ ಪ್ರಚಲಿತದಲ್ಲಿರುವಂಥ ಒಂದು ರಕ್ತದಲ್ಲಿ ಮಾಡುವಂಥ ಪರೀಕ್ಷೆ. ಈ ವೈಡಾಲ್ ಅನ್ನೋ ಟೆಸ್ಟನ್ನು ನಾವು ಆ್ಯಕ್ಚುಲಿ 1 ವಾರದ ನಂತರ ಮಾಡಿದರೆ ಮಾತ್ರ ಇದು ಸಿಗ್ನಿಫಿಕೆಂಟ್. ಇದು ಪಾಸಿಟಿವ್ ಬಂದರೆ ಅಲ್ಲಿಂದ ವಾರದಿಂದ ವಾರಕ್ಕೆ, ದಿನದಿಂದ ದಿನಕ್ಕೆ ಇದು ಟೈಟರ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ರೆ ಮಾತ್ರ ಇದು ಸಿಗ್ನಿಫಿಕೆಂಟ್ ಇರುತ್ತೆ. ಸೊ ಕೆಲವೊಂದು ಸತಿ 2ನೇ ದಿನ 3ನೇ ದಿನ ಜ್ವರದಲ್ಲಿ ವೈಡಾಲ್ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಪೇಷಂಟ್ಗಳೇ ಅವ್ರುಗಳೇ ಇದು ನನಗೆ ಡಾಕ್ಟರ್ ಟೈಫಾಯ್ಡ್ ಆಗಿದೆ ಅಂತ ಹೇಳ್ಕೊಂಡು ಬರ್ತಾರೆ. ಇದು ತಪ್ಪು. ಸೊ ಯಾವತ್ತೂ ನೀವೇ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಇರುವಾಗ ನಿಮ್ಮ ಡಾಕ್ಟ್ರು ಟ್ರೀಟ್ಮೆಂಟ್ ಏನು ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ, ಇದಕ್ಕೆ ಕನಿಷ್ಠ ನೀವು 10 ದಿನ ಆ್ಯಂಟಿಬಯೋಟಿಕ್ನ ಖಂಡಿತವಾಗಿಯೂ ಟೈಫಾಯ್ಡ್ ಆಗಿದ್ದರೆ ತೊಗೊಳ್ಳೇಬೇಕಾಗತ್ತೆ. ಈ ಕೆಲವರು ಏನು ಮಾಡ್ತಾರೆ, 2-3 ದಿನ ಆ್ಯಂಟಿಬಯೋಟಿಕ್ ತೊಗೊಳ್ತಾರೆ, ಜ್ವರ ಕಮ್ಮಿ ಆಯಿತು ಅಂತ ನಿಲ್ಲಿಸ್ಬಿಡ್ತಾರೆ. ಈ ಥರ ಸಂದರ್ಭದಲ್ಲಿ ಮತ್ತೆ ಟೈಫಾಯ್ಡ್ ರಿಲ್ಯಾಪ್ಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಸೆಕೆಂಡ್ ಟೈಮ್ ಇದು ಇನ್ನೂ ಹೈಯರ್ ಆ್ಯಂಟಿಬಯೋಟಿಕ್ ನಾವು ಕೊಡಬೇಕಾಗತ್ತೆ. ಹಾಗೆ ಕಾಂಪ್ಲಿಕೇಶನ್ಸು ಆಗೋ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರುವಂಥ 10 ಡೇಸ್ ಆಫ್ ಆ್ಯಂಟಿಬಯೋಟಿಕ್ನ ಖಂಡಿತವಾಗಿಯೂ ಎಲ್ಲರೂ ತೊಗೊಳ್ಬೇಕು ಅಂತ ಹೇಳಿ ಕೇಳ್ತೀನಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ಇದನ್ನು ಪ್ರಿವೆನ್ಷನ್ ಮಾಡೋದು ಹೇಗೆ? ಪ್ರಿವೆನ್ಷನ್ ಮಾಡಲಿಕ್ಕೆ ಹೇಗೆ ಅಂದರೆ, ನಾನು ಆಗಲೇ ಹೇಳಿದೆ, ರಸ್ತೆ ಬದಿಯಂಥ ಆಹಾರಗಳನ್ನು, ಶುಚಿತ್ವವಿಲ್ಲದಂಥ ಜಾಗದಲ್ಲಿ ಆಹಾರ ನೀರನ್ನು ತೊಗೊಳ್ಬೇಡಿ. ಹಾಗೆ ಲಸಿಕೆ ಸಹ ಇದೆ ಇದಕ್ಕೆ. ಟೈಫಾಯ್ಡ್ ವ್ಯಾಕ್ಸಿನ್ನ ನಮ್ಗೆ ಯೂಶ್ವಲಿ 1 ವರ್ಷ ಕಳೆದಂಥ ಮಕ್ಕಳುಗಳಿಗೆ ಅಡ್ವೈಸ್ ಮಾಡ್ತೀವಿ. ಯಾಕೆಂದರೆ ಆಗ ನೀವು ಹೊರಗಡೆಯಿಂದ ಫುಡ್ಡನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಲ್ಲಿ ತನಕ ಹೆಚ್ಚು ಮನೆಯಲ್ಲೇ ಆಹಾರನ ಕೊಡ್ತೀರಿ, ತಾಯಿ ಎದೆಯಲ್ಲಿ ಕುಡಿತಾ ಇರುತ್ತೆ. ಸೊ ಇದರಿಂದ ಟೈಫಾಯ್ಡ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಹೊರಗಡೆ ಫುಡ್ಡನ್ನು ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತೀವೋ ಆಗ ಟೈಫಾಯ್ಡ್ ರಿಸ್ಕ್ ಇರುತ್ತೆ. ಸೊ 1 ವರ್ಷ ಆದ ನಂತರ ಮಕ್ಕಳಿಗೆ ಒನ್ಸ್ ಇನ್ 3 years ಈ ಟೈಫಾಯ್ಡ್ ವ್ಯಾಕ್ಸಿನ್ನ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೇವೆ. ಇದು ಕೊಟ್ಟರೆ 3 ವರ್ಷ ನಿಮ್ಮ ಮಗುಗೆ ವಿಷಮಶೀತ ಜ್ವರ ಬರದಾಗೆ ಅದು ಕಾಪಾಡುತ್ತೆ. ಸೊ ಯಾರು ತೊಗೋಬೋದು? ಯಾರು ಬೇಕಾದ್ರೂ ತೊಗೋಬೋದು. ಇದನ್ನು ಕೆಲವು ಸತಿ ಟ್ರಾವೆಲರ್ಸ್ ಇರ್ತೀವಿ, ಹೊರಗಡೆ ಆಹಾರ ತಿನ್ನೋ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಅಂಥವರು ಸಹ ಇದನ್ನು ಟೈಫಾಯ್ಡ್ ತೊಗೊಳ್ಳೋದ್ರಿಂದ ಟೈಫಾಯ್ಡಿಂದ ನಾವು ಮುಕ್ತರಾಗ್ಬೋದು. ಈ ಲಸಿಕೆ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇಲ್ಲ. ಇದನ್ನು ನಾವು ಪ್ರೈವೇಟಲ್ಲಿ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ಕೇಳಿ ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಿಂದ ಟೈಫಾಯ್ಡ್ ಮುಕ್ತ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ಒಂದು ವಿಷಯನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.